ಈ ಕುಟುಂಬದಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಅವೆಲ್ಲ ಕೂಡ ಸರಿಯಾಗಿ ಒಂದು ಒಳ್ಳೆಯ ಪ್ರಚಾರ ಆಗುವ ನಿಟ್ಟಿನಲ್ಲಿ ಕೆಲಸ ಆಗುತ್ತಾ ಅಂತೀರಾ ಸರ್? ಕುಟುಂಬದಲ್ಲಿ ಏನು ಗೊಂದಲ ಇಲ್ಲ ಅದು. ಮತ್ತು ಸಹಜವಾಗಿ 2-3 ಮಂದಿ ಆಕಾಂಕ್ಷಿಗಳಿದ್ದಾಗ ಯಾರಿಗೂ ಒಬ್ಬರಿಗೆ ಕೊಡಬೇಕಾಗುತ್ತೆ ಟಿಕೆಟ್. ಅದಕ್ಕೆ ಅವರು ಹೈಕಮಾಂಡದವರು ಯಾರಿಗೆ ಸೂಕ್ತ ಅಂತ ಅನಿಸಿದೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವ್ರು ಎಲ್ಲರೂ ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವ್ರು ಏನು ಬೇರೆ ಕಡೆ ಯಾರೂ ಇದರೊಳಗೆ ನಾರಾಜಾಗುವಂಥ ಪ್ರಶ್ನೆ ಬರುವುದಿಲ್ಲ. ನಾವು ಉಳಿದವರು ಕೂಡ ಅವ್ರ ಮೀಟಿಂಗ್ ಕುಟುಂಬ ಕೊಡಬೇಕಂತ ಯಾರೂ ಅರ್ಜಿನೇ ಹಾಕಿಲ್ಲ ಈ ಸಲ. ಏನು ಸಮಸ್ಯೆ ಆಗಲ್ಲ. ಅದು ನಾಳೆ ನಾಮಿನೇಷನ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಪ್ರಚಾರ ಆಗುತ್ತೆ ಅನ್ನೋದು. ಒಂದು ಕಡೆ ಅನುಕಂಪ ಸರ್, ಇನ್ನೊಂದು ಕಡೆ ಬಿಜೆಪಿಗೆ ಗೆದ್ದೇ ಗೆಲ್ಲಬೇಕು ಅನ್ನೋ ಒಂದು ಪ್ರತಿಷ್ಠೆ. ಯಾಕಂದ್ರೆ 2028 ಚುನಾವಣೆಗೆ ಒಂದು ರೀತಿ ದಿಕ್ಸೂಚಿ ಇದ್ದಂಗೆ ಇದು. ಇದರ ನಡುವೆ ನಿಮಗೆ ಗೆಲುವು ಎಷ್ಟರ ಮಟ್ಟಿಗೆ ಸವಾಲು ಅನಿಸುತ್ತಾ ಅಥವಾ ಸರಳ ಅನಿಸುತ್ತಾ? ಹೇಗೆ? ಏನಿಲ್ಲ, ಎಲ್ಲ ನೋಡ್ರಿ, ಜನರಿಗೆಲ್ಲ ಗೊತ್ತಿದೆ ಯಾರನ್ನ ಆಯ್ಕೆ ಮಾಡ್ಕೋಬೇಕಂತೇಳಿ. ಅವರು ಆಮೇಲೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಸರ್ಕಾರ ಈ ಗ್ಯಾರಂಟಿಗಳನ್ನು ಹೆಣ್ಣು ಮಕ್ಕಳಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅದು ಡಿಸ್ಟ್ರಿಬ್ಯೂಟ್ ಆಗಿದೆ. ಆದ್ದರಿಂದ ಗ್ಯಾರಂಟಿ ಸ್ಕೀಮ್ಗಳನ್ನು ನೋಡಿ ಆಮೇಲೆ ಮಿಟಿ ಅವರ ಕುಟುಂಬದಲ್ಲಿ ನಿಧನ ಆಗಿದ್ದರಿಂದ ಅವರಿಗೆ ಸಿಂಪತಿ ಇದೆ ಒಂದು. ಆ ಸಿಂಪತಿಗೋಸ್ಕರ ಓಟ್ ಹಾಕ್ತಾರೆ. ಮತ್ತು ನಾವು ಎಲ್ಲರೂ ಕಾರ್ಯಕರ್ತರು ಕೂಡ ಜನರಿಗೆ ಅಡ್ಡಾಡಿ ಪ್ರಚಾರ ಮಾಡಿ ಆ ಓಟು ಇನ್ನೂ ಹೆಚ್ಚಿಗೆ ಬೀಳುವಲ್ಲಿ ನಾವು ಶ್ರಮ ವಹಿಸಬೇಕಾಗ್ತದೆ. ಅದನ್ನು ನಾವು ಮಾಡ್ತೀವಿ. ತಮ್ಮ ಅಭ್ಯರ್ಥಿ ಗೆಲ್ತಾರಂತ ವಿಶ್ವಾಸ ಇದೆ ಸರ್? 100% ಗೆಲ್ತಾರೆ, ಅದ್ರಾಗ ಯಾರು ಇನ್ನೂ ಎರಡು ಮಾತಿಲ್ಲ. ಇದೆಲ್ಲದರ ಜೊತೆ ಕಳೆದ ಕೆಲವು ತಿಂಗಳಿಂದ ಒಂದಿಷ್ಟು ಮಾತುಗಳು ಕೇಳಿ ಬರ್ತದ್ದು, ವಾಪಸ್ ತಮ್ಮನ್ನ ಬಿಜೆಪಿ ಕರೆದುಕೊಳ್ಳುವಂಥ ಪ್ರಯತ್ನ ನಡೆದಿದೆ ಅಂತ ಹೇಳ್ಕೊಂಡು. ಆ ಥರ ಏನಾದರೂ ನಿಮ್ಮನ್ನ ಸಂಪರ್ಕ ಮಾಡಿದ್ದಾರಾ ಸರ್ ನಾಯಕರು? ಅಲ್ಲ, ಮಾಡಿದ್ದಾರೆ. ಅವ್ರು ಭಾಳ ಜನ ಸಂಪರ್ಕ ಮಾಡಿದ್ದಾರೆ ಅವ್ರ ಫೋನ್ನಲ್ಲಿ. ಕೆಲವು ಅವ್ರ ಕಡೆ ನಮ್ದೇನಿರಲಿಲ್ಲ ಅಲ್ಲಿ ಆ್ಯಕ್ಚುಲಿ ಹೋಗ್ಬೇಕಂತನೂ ಇರಲಿಲ್ಲ. ಅವ್ರಿಗೆ ಕೆಲವು ಲೋಕಲ್ ಲೀಡರ್ಸ್ಗೆ ಅವ್ರಿಗೆ ಕರ್ಕೊಳ್ಳೋ ಮನಸ್ಸಿಲ್ಲ, ನಮ್ಗೆ ಅಲ್ಲಿ ಹೋಗೋ ಮನಸ್ಸಿಲ್ಲ. ಆದರೆ ಕೆಲವು ಈ ಹೊರಗಿಂದ ಬಂದವ್ರಿಗೆ ಏನಾಗಿದೆ, ಅವರು ಸುಮ್ಮನೆ 15 ದಿವಸ ಪೂರ್ತಕ್ಕೆ ಇದನ್ನು ಜಾಯಿಂಟ್ ಮಾಡಿ ಪ್ಯಾಚಪ್ ಮಾಡಿ ಹೋಗ್ಬೇಕಂತ ಪ್ರಯತ್ನ ಮಾಡಿದೆ. ಆದರೂ ಆಗಲ್ಲ ಅದು. ಇದಿಷ್ಟು ಏನು ಕಾಂಗ್ರೆಸ್ ನಾಯಕರಾದಂತಹ ಮಲ್ಲಿಕಾರ್ಜುನ್ ಚರಂತಿಮಠ ಅವರ ಮಾತು. ಯಾಕೆಂದರೆ ಕಳೆದ ಬಾರಿಯೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಿ ತಮ್ಮದೇ ಆದ ಪ್ರಭಾವವನ್ನು ತೋರಿಸಿದ್ರು. ಈ ನಿಟ್ಟಿನಲ್ಲಿ ನನಗೇನು ವಹಿಸಿದ್ದ ಜವಾಬ್ದಾರಿನ ಸಮರ್ಥವಾಗಿ ನಿಭಾಯಿಸಿ ನಮ್ಮ ಅಭ್ಯರ್ಥಿ ಗೆಲ್ಲಿಸುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬಾಬು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.